ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today online classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಮಾರ್ಕಿಂಗ್ ಟೂಲ್ಸ್, ಕಟಿಂಗ್ ಟೂಲ್ಸ್ ಅಂಡ್ ಮೆಜರಿಂಗ್ ಟೂಲ್ಸ್, ಸ್ಟ್ರೈಕಿಂಗ್ ಟೂಲ್ಸ್ ಇವುಗಳ ಬಗ್ಗೆ ನೋಡ್ತಾ ಇದ್ದೀವಿ. In the last class, we'll discuss hammers, ball pen hammer, strike pen hammer, cross pen hammer. ಇವುಗಳ ಬಗ್ಗೆ ನೋಡಿದ್ವಿ. In this class, today we will discuss about mallets. ಈ ತರಗತಿಯಲ್ಲಿ ಮ್ಯಾಲೆಟ್ಸ್ ಮತ್ತೆ ಸೀಟ್ ಮೆಟಲ್ ಹ್ಯಾಮರ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. At the end of this lesson, you shall be able to objectives ಏನಿರಬೇಕು, ಏನನ್ನು ಕಲ್ತ್ಕೋಬೇಕು, ತಿಳ್ಕೊಳ್ಬೇಕು. ನೀವು ಮ್ಯಾಲೆಟ್ ಅಂದ್ರೆ ಏನು, ಮ್ಯಾಲೆಟ್ ಟೈಪ್ಸ್ ಯಾವುದು, ಮತ್ತೆ ಅವುಗಳ ಉಪಯೋಗ ಏನು, ಸ್ಟೇಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಲೆಟ್ಸ್ ಅಂಡ್ ಇಟ್ಸ್ ಯೂಸಸ್. ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೇಂಟೆನೆನ್ಸ್ ಟೇಕನ್ ಅಬೌಟ್ ಮ್ಯಾಲೆಟ್ಸ್. ಸ್ಟೇಟ್ ದ ನೇಮ್ಸ್ ಆಫ್ ಸ್ಟೀಟ್ ಮೆಟಲ್ ಹ್ಯಾಮರ್ಸ್. ಸೀಟ್ ಮೆಟಲ್ ಹ್ಯಾಮರ್ಸ್ ಯಾವ್ಯಾವ ಹ್ಯಾಮರ್ಸ್ ಅನ್ನು ಯೂಸ್ ಮಾಡ್ತಾರೆ ಹಾಗೂ ಅದರ ಉಪಯೋಗಗಳು ಹೇಗೆ, ಅದಕ್ಕೆ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಯಾವ ರೀತಿ ಇದೆ ಸೀಟ್ ಮೆಟಲ್ ಹ್ಯಾಮರ್ಸ್. ಸೀಟ್ ಮೆಟಲ್ ಹ್ಯಾಮರ್ಸ್ ಅನ್ನು ಸ್ಪೆಸಿಫೈ ದ ಸೀಟ್ ಮೆಟಲ್ ಹ್ಯಾಮರ್ಸ್ ಅಂಡ್ ಸಮ್ ಸೇಫ್ಟಿ ಪ್ರಿಕಾಷನ್ಸ್ ಅಬ್ಸರ್ವ್ಡ್ ವೈಲ್ ಯೂಸಿಂಗ್ ದೀಸ್ ಹ್ಯಾಮರ್ಸ್. ಇವುಗಳ ಬಗ್ಗೆ ಈ ತರಗತಿಯಲ್ಲಿ ವಿಷಯವನ್ನ ತಿಳ್ಕೊಳ್ಳೋಣ. Now let us come to the mallets. Mallets are the hand tools made out of soft materials or metals used for hammering during sheet metal work. Sheet metal ಅನ್ನು ಕೆಲಸ ಮಾಡುವಾಗ ನಾವೇನ್ ಮಾಡ್ತೀವಿ, ಸಾಫ್ಟ್ ಮೆಟೀರಿಯಲ್ಸ್ ಇಂದ ಅಥವಾ ಮೆಟಲ್ ಇಂದ ಮಾಡಿರ್ತಕ್ಕಂಥ ಹ್ಯಾಮರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಮ್ಯಾಲೆಟ್ಸ್ ಅಂತ ಕರಿತೀವಿ. Mallets are those hand tools used for striking purposes on sheet metal working process. It is made out of soft materials like wood, ಮರ, ರಬ್ಬರ್, ಈ ರೀತಿಯಾದಂತ ಸಾಫ್ಟ್ ಮೆಟೀರಿಯಲ್ಸ್ ಅಲ್ಲಿ ಹ್ಯಾಮರ್ಸ್ ಅನ್ನ ಮಾಡಿರ್ತಾರೆ. ಸಾಮಾನ್ಯವಾಗಿ ವುಡನ್ ಮ್ಯಾಲೆಟ್ಸ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ಸ್, ಬೋಸಿಂಗ್ ಮ್ಯಾಲೆಟ್ಸ್, ಎಂಡ್ ಪ್ಯಾಕ್ಡ್ ಮ್ಯಾಲೆಟ್ಸ್, ರಾ ಹೆಡ್ ಮ್ಯಾಲೆಟ್ಸ್ ಅಂತ ನಾವು ಈ ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ನಲ್ಲಿ ಈ ಸಾಫ್ಟ್ ಹ್ಯಾಮರ್ಸ್ ಅನ್ನ, ಮ್ಯಾಲೆಟ್ಸ್ ಅನ್ನು ನಾವು ಬಳಸ್ತೀವಿ. ಈ ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ ಅನ್ನು ನಾವು ದಿಸ್ ಈಸ್ ಯೂಸ್ಡ್ ಫಾರ್ ಜನರಲ್ ಪರ್ಪಸ್ ವರ್ಕ್. ಜನರಲ್ ಪರ್ಪಸಸ್ ವರ್ಕ್ ಗೆ ನಾವು ಈ ವುಡನ್ ಮ್ಯಾಲೆಟ್ ಅನ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಬಳಸ್ತೀವಿ ವುಡನ್ ಮ್ಯಾಲೆಟ್ ಅನ್ನ ಅಂದ್ರೆ, ಸಾಮಾನ್ಯವಾಗಿ ಫ್ಲಾಟ್ನಿಂಗ್ ಮಾಡಲಿಕ್ಕೆ, ಬೆಂಡಿಂಗ್ ಅನ್ನ ಮಾಡಲಿಕ್ಕೆ ಈ ಒಂದು ವುಡನ್ ಮ್ಯಾಲೆಟ್ ಅನ್ನ, ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ ಅನ್ನ ನಾವು ಬಳಸ್ತೀವಿ. ಬೋತ್ ದ ಫೇಸಸ್ ಆಫ್ ದ ಮ್ಯಾಲೆಟ್ಸ್ ಆರ್ ಪ್ರೊವೈಡೆಡ್ ದ ಲಿಟ್ಲ್ ಕಾನ್ವೆಕ್ಸಿಟಿ. ಎರಡೂ ಫೇಸ್ ಏನಿರುತ್ತೆ ಹ್ಯಾಮರ್ದು, ಅದು ಮ್ಯಾಲೆಟ್ ಕಾನ್ವೆಕ್ಸ್ ಶೇಪ್ ಇರುತ್ತೆ, ಎರಡೂ ಕಡೆ ಫೇಸ್. ಇಫ್ ದ ಫೇಸ್ ಇಸ್ ನಾಟ್ ಇನ್ ಕಾನ್ವೆಕ್ಸ್ ಶೇಪ್, ದ ಎಡ್ಜಸ್ ಆಫ್ ದ ಮ್ಯಾಲೆಟ್ ಫೇಸ್ ವಿಲ್ ಗೆಟ್ ಫ್ರೋಜನ್ ವೈಲ್ ಬೀಟಿಂಗ್ ದ ಚಾಪ್. ಸೊ ಎರಡು ಅದೇನಾದ್ರೂ ಕಾನ್ವೆಕ್ಸ್ ಶೇಪ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಬೀಟಿಂಗ್ ಮಾಡುವಾಗ, ಸ್ಟ್ರೈಕಿಂಗ್ ಮಾಡುವಾಗ ಡ್ಯಾಮೇಜ್ ಆಗುತ್ತೆ ಯಾವುದು, ನಿಮ್ಮ ಹ್ಯಾಮರ್ ಮ್ಯಾಲೆಟ್ ನ ಫೇಸಸ್. ಹಾಗಾಗಿ ಎರಡೂ ಕಡೆ ಏನ್ ಮಾಡೋದು, ಲೈಟ್ ಕಾನ್ವೆಕ್ಸಿಟಿ ಅನ್ನು ಕೊಟ್ಟಿರ್ತಾರೆ. ದಿಸ್ ಮ್ಯಾಲೆಟ್ಸ್ ಆರ್ ಸ್ಪೆಸಿಫೈಡ್ ಬೈ ದ ಡಯಾ ಅಂಡ್ ದ ಶೇಪ್ ಆಫ್ ದ ಫೇಸ್. ಆ ಮ್ಯಾಲೆಟ್, ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ ಡಯಾಮೀಟರ್ ಏನಿದೆ ಮತ್ತೆ ಅದು ಯಾವ ಶೇಪ್ ಅಲ್ಲಿದೆ, ಫೇಸ್ ಯಾವ ಶೇಪ್ ಅಲ್ಲಿದೆ, ಅದರ ಆಧಾರದ ಮೇಲೆ ಇದನ್ನು ನಾವೇನ್ ಮಾಡ್ತೀವಿ, ಸ್ಪೆಸಿಫೈ ಅನ್ನ ಮಾಡ್ತೀವಿ. ಮ್ಯಾಲೆಟ್ಸ್ ಆರ್ ಸ್ಪೆಸಿಫೈಡ್ according to the dia and shape of the faces. Mallets are available in 50 mm, 75 mm and 100 mm dia. ಇದು 50 mm, 75 mm ಮತ್ತೆ 100 mm dia ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ, ಇದು ಮ್ಯಾಲೆಟ್ಸ್ ನೋಡಿ. ಇದು ಹ್ಯಾಂಡಲ್, ಇದು ವುಡನ್ ಮ್ಯಾಲೆಟ್ಸ್, ಇದು ಹೆಡ್, ಇದು ಫೇಸ್. ಈ ಎರಡೂ ಫೇಸ್ ಅನ್ನ ಏನ್ ಮಾಡ್ತೀವಿ, ಸ್ಲೈಟ್ ಆಗಿ ಕಾನ್ವೆಕ್ಸ್ ಮಾಡಿರ್ತಾರೆ. ಇಲ್ಲಾಂದ್ರೆ ಇದು ಈ ಬೀಟಿಂಗ್ ಮಾಡುವಾಗ ಫ್ರೋಜನ್ ಆಗುತ್ತೆ, ಡ್ಯಾಮೇಜ್ ಆಗೋಗುತ್ತೆ. ಮತ್ತೆ ಈ ಮ್ಯಾಲೆಟ್ ಅನ್ನ ಸ್ಪೆಸಿಫೈ ಮಾಡ್ತಕ್ಕಂಥದ್ದು ಈ ಶೇಪ್ ಆಫ್ ದ ಫೇಸ್, ಈ ಫೇಸ್ ಶೇಪ್ ಯಾವ ರೀತಿ ಇದೆ ಮತ್ತೆ ಈ ಡಯಾಮೀಟರ್ ಏನಿದೆ ಅದರ ಆಧಾರದ ಮೇಲೆ
ಈ ವುಡನ್ ಮ್ಯಾಲೆಟ್ ಅನ್ನ ಸ್ಪೆಸಿಫೈ ಮಾಡ್ತಾರೆ. ನೋಡಿ, ಈ ವುಡನ್ ಮ್ಯಾಲೆಟ್ ಅನ್ನ ಇಲ್ಲಿ ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಚಿತ್ರ ಕೂಡ ಇಲ್ಲಿ ನಿಮಗೆ ಇದೆ. ದಿಸ್ ಮ್ಯಾಲೆಟ್ಸ್ ಆರ್ ಅವೈಲಬಲ್ ಇನ್ 50 mm, 75 mm and 100 mm ತಯಾರ್. ಸೊ ಒಂದು ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ ಆಯ್ತು. ಎರಡನೇದು ಬೋಸಿಂಗ್ ಮ್ಯಾಲೆಟ್ಸ್ ಬರೋಣ. ಸೊ ಬೋಸಿಂಗ್ ಮ್ಯಾಲೆಟ್ಸ್ ಇಸ್ ಯೂಸ್ಡ್ ಫಾರ್ ಹಾಲೋಯಿಂಗ್ ದ ಪ್ಯಾನಲ್ ಅನ್ನ ಹಾಲೋ ಮಾಡ್ಲಿಕ್ಕೆ. ಲೈಕ್ ದಟ್ ನೋಡಿ, ಇಲ್ಲಿ ಒಂದು ಪಾತ್ರೆ ಹತ್ರ ಹಿಂಗ್ ಹಾಲೋ ಪ್ಯಾನಲ್ ಅನ್ನ ಮಾಡ್ಲಿಕ್ಕೆ. ದಿಸ್ ಇಸ್ ಬೋಸಿಂಗ್ ಮ್ಯಾಲೆಟ್. Shaping the hemispherical bowl by rising bossing mallet. Another one, end packed mallet anta ಕರಿತೀವಿ. This is end packed mallet used for stretching, hammering. ಸ್ಟ್ರೆಚಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಎಂಡ್ ಪ್ಯಾಕ್ಡ್ ಮ್ಯಾಲೆಟ್ ಅನ್ನ ನಾವು ಬಳಸ್ತೀವಿ. ನೋಡಿ, ಇಲ್ಲಿ ಸ್ಟ್ರೆಚ್ ಅನ್ನ ಮಾಡ್ತಾ ಇದ್ದಾರೆ, ಎಡ್ಜಸ್ ಅನ್ನ ಸ್ಟ್ರೆಚ್ ಮಾಡ್ತಾ ಇರ್ತಕ್ಕಂಥದ್ದು. ಸೀಟ್ ಮೆಟಲ್ ನಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಎಡ್ಜಸ್ ಅನ್ನ ಸ್ಟ್ರೆಚ್ ಮಾಡುವಂತ ಸಂದರ್ಭದಲ್ಲಿ ಎಂಡ್ ಪ್ಯಾಕ್ಡ್ ಮ್ಯಾಲೆಟ್ಸ್ ಅನ್ನು ನಾವು ಬಳಸ್ತೀವಿ. ಅಲ್ಲಿಗೆ ಸ್ಟ್ಯಾಂಡರ್ಡ್ ವುಡನ್ ಮ್ಯಾಲೆಟ್ ಆಯ್ತು, ಬೋಸಿಂಗ್ ಆಯ್ತು, ಎಂಡ್ ಪ್ಯಾಕ್ಡ್ ಮ್ಯಾಲೆಟ್ ಅನ್ನ ಬಳಸಿದ್ರಿ. ಇನ್ನು ಪ್ಲಾಸ್ಟಿಕ್ ಹ್ಯಾಮರ್ಸ್ ಅಂತ ನಾವು ಬಳಸ್ತೀವಿ. ದಿಸ್ ಇಸ್ ದ ಪ್ಲಾಸ್ಟಿಕ್ ಹ್ಯಾಮರ್ ಅಥವಾ ರಾ ಹೆಡ್ ಹ್ಯಾಮರ್ ಅಂತ ಕೂಡ ನಾವು ಬಳಸ್ತೀವಿ. ಇಟ್ ಇಸ್ ಮೇಡ್ ಔಟ್ ಆಫ್ ಫೈಬರ್ ಆರ್ ಪ್ಲಾಸ್ಟಿಕ್. ಓಕೆ, so this is plastic hammer. This is also a soft hammer used for flattening the seat or bending the seat. ಮಾಡಲಿಕ್ಕೆ ಈ ಒಂದು ಪ್ಲಾಸ್ಟಿಕ್ ಹ್ಯಾಮರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಈ ಮ್ಯಾಲೆಟ್ಸ್ ಬಗ್ಗೆ ಏನೇನು ಸೇಫ್ಟಿಯನ್ನು ತೆಗೆದುಕೊಳ್ಬೇಕು? ಅವಾಯ್ಡ್ ಯೂಸಿಂಗ್ ದ ಮ್ಯಾಲೆಟ್ ಆಸ್ ಹ್ಯಾಮರ್ ಫಾರ್ ಡೂಯಿಂಗ್ ಚಿಪ್ಪಿಂಗ್ ಅಂಡ್ ಡ್ರೈವ್ ನೈಲ್ಸ್ ಅಂಡ್ ವರ್ಕ್ ಆನ್ ದ ಶಾರ್ಪ್ ಕಾರ್ನರ್ಸ್. ನೀವು ಈ ಹಿಂದೆ ನಾನು ಹಿಂದಿನ ತರಗತಿಯಲ್ಲಿ ಏನು ಹ್ಯಾಮರ್ಸ್ ಅನ್ನ ಹೇಳಿದೆ, ಬಾಲ್ ಪೆನ್ ಹ್ಯಾಮರ್, ಸ್ಟ್ರೈಟ್ ಪೆನ್ ಹ್ಯಾಮರ್, ಕ್ರಾಸ್ ಪೆನ್ ಹ್ಯಾಮರ್ ಅಂತ ಹೇಳಿದೆ. ಆ ರೀತಿ ಇತರೆ ಬೇಸಿಂಗ್ ಫಿಟ್ಟಿಂಗ್ ನಲ್ಲಿ ಬಳಸ್ತಕ್ಕಂಥ ಹ್ಯಾಮರ್ ಅನ್ನ ಬಳಸ್ತಿರಲ್ಲ ನೀವು, ಚಿಪ್ಪಿಂಗ್ ಮಾಡ್ಲಿಕ್ಕೆ, ಪಂಚಿಂಗ್ ಮಾಡ್ಲಿಕ್ಕೆ, ಮೊಳೆಯನ್ನ ಗೋಡೆಗೆ ಹೊಡಿಲಿಕ್ಕೆ, ನೈಲ್ಸ್ ಅನ್ನ ಡ್ರೈವ್ ಮಾಡ್ಲಿಕ್ಕೆ, ಆ ರೀತಿ ನೀವು ಬಳಸಲಿಕ್ಕೆ ಆಗಲ್ಲ. ಶಾರ್ಪ್ ಕಾರ್ನರ್ಸ್ ನಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದು ವುಡನ್ ಆಗಿರೋದ್ರಿಂದ ಒಡೆದೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಫ್ ಸೊ ದ ಪೇಸ್ ವಿಲ್ ಗೆಟ್ ಡ್ಯಾಮೇಜ್. ಪೇಸ್ ಏನಾಗುತ್ತೆ, ಆ ರೀತಿ ಬಳಸಿದ್ರೆ ನೀವು ಡ್ಯಾಮೇಜ್ ಆಗುತ್ತೆ, ಮ್ಯಾಲೆಟ್ ಬ್ರೇಕ್ ಆಗೋಗುತ್ತೆ. ಮ್ಯಾಲೆಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ದಟ್ಸ್ ವೈ ಇಟ್ ಕೆನಾಟ್ ಯೂಸ್ಡ್ ಫಾರ್ ಚಿಪ್ಪಿಂಗ್, ಪಂಚಿಂಗ್ ಅಂಡ್ ಬೇರೆ ಕೆಲಸಕ್ಕೆ ಇದನ್ನ ಡ್ರೈವ್ ನೈಲ್ಸ್ ಮತ್ತೆ ಶಾರ್ಪ್ ಕಾರ್ನರ್ ಅಲ್ಲಿ ವರ್ಕ್ ಅನ್ನ ಮಾಡ್ಲಿಕ್ಕೆ ಈ ಒಂದು ಮ್ಯಾಲೆಟ್ ಅನ್ನ ಬಳಸಲಿಕ್ಕೆ ಆಗಲ್ಲ. ಇನ್ನು ಮ್ಯಾಲೆಟ್ ಜೊತೆಗೆ ಈ ಸೀಟ್ ಮೆಟಲ್ ಪ್ರೋಸೆಸ್ ಅಲ್ಲಿ ಅನೇಕ ಸೀಟ್ ಮೆಟಲ್ ಹ್ಯಾಮರ್ಸ್ ಅನ್ನು ನಾವು ಬಳಸ್ತೀವಿ. ಇನ್ ದ ಪ್ರೀವಿಯಸ್ ಲೆಸನ್ ಯು ಲರ್ನ್ಡ್ ಅಬೌಟ್ ದ ಇಂಜಿನಿಯರಿಂಗ್ ಹ್ಯಾಮರ್ಸ್, ಬಾಲ್ ಪೆನ್ ಹ್ಯಾಮರ್, ಕ್ರಾಸ್ ಪೆನ್ ಹ್ಯಾಮರ್, ಸ್ಟ್ರೈಟ್ ಪೆನ್ ಹ್ಯಾಮರ್. ಅಪಾರ್ಟ್ ಫ್ರಮ್ ದಿಸ್ ಮ್ಯಾಲೆಟ್ಸ್ ಅನ್ನ ನೋಡಿದ್ವಿ. ಅಪಾರ್ಟ್ ಫ್ರಮ್ ದಿಸ್ ಸಮ್ ಸ್ಪೆಷಲ್ ಟೈಪ್ ಹ್ಯಾಮರ್ಸ್ ಯೂಸ್ಡ್ ಇನ್ ಸೀಟ್ ಮೆಟಲ್ ಟ್ರೇಡ್ ವಿಚ್ ಆರ್ ಕಾಲ್ಡ್ ಸೀಟ್ ಮೆಟಲ್ ಹ್ಯಾಮರ್ಸ್ ಅಂತ ನಾವು ಕರಿತೀವಿ. ಏನೇನೋ ನೀವು ಮ್ಯಾಲೆಟ್ಸ್ ಅದರ್ ಇಂಜಿನಿಯರಿಂಗ್ ಹ್ಯಾಮರ್ಸ್ ನೋಡಿದ್ವಿ. ಅಪಾರ್ಟ್ ಫ್ರಮ್ ದಿಸ್ ಇನ್ ಸೀಟ್ ಮೆಟಲ್ ವರ್ಕ್ ಕೆಲವು ಹ್ಯಾಮರ್ಸ್ ನಾವು ಬಳಸ್ತೀವಿ. ಆ ಹ್ಯಾಮರ್ ಗಳನ್ನ ನಾವು ಸೀಟ್ ಮೆಟಲ್ ಹ್ಯಾಮರ್ಸ್ ಅಂತ ನಾವು ಕರಿತೀವಿ. ಏನೇನಿದೆ ಸೀಟ್ ಮೆಟಲ್ ಹ್ಯಾಮರ್ಸ್? ಸೆಟ್ಟಿಂಗ್ ಹ್ಯಾಮರ್ಸ್, ರಿವಿಟಿಂಗ್ ಹ್ಯಾಮರ್, ಕ್ರೀಸಿಂಗ್ ಹ್ಯಾಮರ್, ಸ್ಟ್ರೆಚಿಂಗ್ ಹ್ಯಾಮರ್, ಹಾಲೋಯಿಂಗ್ ಹ್ಯಾಮರ್, ಬುಲೆಟ್ ಹ್ಯಾಮರ್, ಪ್ಲಾನೈಸಿಂಗ್ ಹ್ಯಾಮರ್, ಪೀನಿಂಗ್ ಹ್ಯಾಮರ್. ಈ ರೀತಿ ನೋಡಿ ಹಲವು ವಿಧದ ಹ್ಯಾಮರ್ ಗಳನ್ನ ನಾವು ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ನಲ್ಲಿ ಬಳಸ್ತೀವಿ. ಮತ್ತೆ ಒಂದ್ಸರಿ ಹೇಳ್ತೀನಿ, ಸೆಟ್ಟಿಂಗ್ ಹ್ಯಾಮರ್, ರಿವಿಟಿಂಗ್ ಹ್ಯಾಮರ್, ಕ್ರೀಸಿಂಗ್ ಹ್ಯಾಮರ್, ಸ್ಟ್ರೆಚಿಂಗ್ ಹ್ಯಾಮರ್, ಹಾಲೋಯಿಂಗ್ ಹ್ಯಾಮರ್, ಬುಲೆಟ್ ಹ್ಯಾಮರ್, ಪ್ಲಾನೈಸಿಂಗ್ ಹ್ಯಾಮರ್ ಮತ್ತೆ ಪೀನಿಂಗ್ ಹ್ಯಾಮರ್. ಇಷ್ಟು ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಮರ್ಸ್ ಅನ್ನು ನಾವು ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ನಲ್ಲಿ ಬಳಸ್ತೀವಿ. ಅಡಿಷನಲ್ ಟು ದಟ್ ವಾಟ್ ಇಂಜಿನಿಯರಿಂಗ್ ಹ್ಯಾಮರ್ಸ್ ಅಂಡ್ ಮ್ಯಾಲೆಟ್ಸ್ ಜೊತೆಗೆ ಇವುಗಳನ್ನ ಕೂಡ ನಾವು ಬಳಸ್ತೀವಿ. ಅದರಲ್ಲಿ ಸೆಟ್ಟಿಂಗ್ ಹ್ಯಾಮರ್, ಇಟ್ಸ್ ಫೇಸ್ ಇಸ್ ಐದರ್ ರೌಂಡ್ ಆರ್ ಸ್ಕ್ವೇರ್ ಇನ್ ಸೇಪ್. ಅದರ ಫೇಸ್ ರೌಂಡ್ ಇರುತ್ತೆ ಅಥವಾ ಸ್ಕ್ವೇರ್ ಇರುತ್ತೆ. ಇಟ್ಸ್ ಸ್ಪ್ಯಾನ್ ಇಸ್ ಟೇಪರ್ಡ್ ಫ್ರಮ್ ದ ಹೈ ಹೋಲ್ ಇಂದ ಟೇಪರ್ ಆಗಿರುತ್ತೆ. ಅಂಡ್ ದ ಅದರ್ ಸೈಡ್ ಇಸ್ ಸ್ಟ್ರೈಟ್ ಟು ದ ಹ್ಯಾಂಡಲ್. ಸೊ ದಿಸ್ ಇಸ್ ಸ್ಟ್ರೆಚಿಂಗ್ ಹ್ಯಾಮರ್. ನೋಡಿ, ಇದ್ರ ಫೇಸ್ ರೌಂಡ್ ಆರ್ ಇರುತ್ತೆ ಅಥವಾ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ. ಇಟ್ಸ್ ಪ್ಯಾನ್, ಮುಂದೆ ಇರತಕ್ಕಂಥ ಪ್ಯಾನ್ ಇದೆ, ಐ ಹೋಲ್ ಇಂದ ಟೇಪರ್ ಆಗಿದೆ. ಅದರ್ ಸೈಡ್, ಬೇರೆ ಸೈಡ್ ನಲ್ಲಿ ಸ್ಟ್ರೈಟ್ ಇದೆ. ಇಲ್ಲಿ ಹ್ಯಾಂಡಲ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ದ ಟಿಪ್ ಆಫ್ ದ ಪ್ಯಾನ್ ಇಸ್ ರೆಕ್ಟ್ಯಾಂಗುಲರ್.
ಇದರ ಪ್ಯಾನ್ ಏನಿದೆ ಟಿಪ್ ರೆಕ್ಟ್ಯಾಂಗುಲರ್ ಇನ್ ಸೇಪ್ ಅಂಡ್ ಸ್ಲೈಟ್ಲಿ ಕಾನ್ವೆಕ್ಸ್, ಸ್ಲೈಟ್ ಆಗಿ ಕಾನ್ವೆಕ್ಸ್ ಕೂಡ ಇರುತ್ತೆ. ಇಟ್ ಈಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಸೆಟ್ಟಿಂಗ್ ಹ್ಯಾಮರ್ ಅನ್ನ? ಇಟ್ ಈಸ್ ಯೂಸ್ ಟು ಸೆಟ್ ಅಪ್ ದ ಸಿಮ್ಸ್ clearing the edge of the cylindrical jobs and to set up the long channel also. Its space is used for general purposes. ನೋಡಿ, ಇದನ್ನ ಸಿಮ್ ಅನ್ನ ಸೆಟಪ್ ಮಾಡಲಿಕ್ಕೆ, ಎಡ್ಜ್ ಅನ್ನ ಪ್ಲೇರಿಂಗ್ ಮಾಡಲಿಕ್ಕೆ ಸಿಲಿಂಡ್ರಿಕಲ್ ಜಾಬ್ ನಲ್ಲಿ, ಮತ್ತು ಆಲ್ಸೋ ಸೆಟಪ್ ದ ಲಾಂಗ್ ಚಾನಲ್ ನಾವು ಇದನ್ನ ಬಳಸ್ತೀವಿ. ಇಟ್ ಸ್ಪೇಸ್ ಇಸ್ ಯೂಸ್ಡ್ ಫಾರ್ ಜನರಲ್. ಈ ಪೇಸ್ ಇದೆಯಲ್ಲ, ಇದನ್ನ ಜನರಲ್ ಫ್ಲಾಟ್ನಿಂಗ್ ಬೆಂಡಿಂಗ್ ಮಾಡ್ಲಿಕ್ಕೆ ಕೂಡ ನಾವು ಯೂಸ್ ಮಾಡಬಹುದು. ಪೇನ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಸಿಮ್ ಮಾಡ್ಲಿಕ್ಕೆ, ಪ್ಲೇರಿಂಗ್ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಎರಡನೇದು ರಿವಿಟಿಂಗ್ ಹ್ಯಾಮರ್ಸ್. ರಿವಿಟಿಂಗ್ ಹ್ಯಾಮರ್ಸ್ ಆರ್ ದೋಸ್ ರಿವಿಟಿಂಗ್ ಹ್ಯಾಮರ್ಸ್ ಪೇಸ್ ಇಸ್ ರೌಂಡ್. ನೋಡಿ, ಇಲ್ಲಿ ಏನಿದೆ, ಪೇಸ್ ಏನಿದೆ ರೌಂಡ್ ಇನ್ ಸೇಪ್ ಅಂಡ್ ದ ಪೇಸ್ ಇಸ್ ಸ್ಲೈಟ್ಲಿ ಕಾನ್ವೆಕ್ಸ್. ಇದು ಕಾನ್ವೆಕ್ಸ್ ಕೂಡ ಇರುತ್ತೆ. ಇಟ್ಸ್ ಪ್ಯಾನ್ ಇಸ್ ಲಾಂಗ್. ಇದ್ರ ಪ್ಯಾನ್ ಏನಿದೆ ತುಂಬಾ ಉದ್ದ ಇದೆ, ಮತ್ತೆ ಸ್ಟ್ರೈಟ್. ಪ್ಯಾನ್ ಇಸ್ ಲಾಂಗ್ ಮತ್ತೆ ಟೇಪರ್ ಅಂಡ್ ಸ್ಟ್ರೈಟ್ ಟು ದ ಹ್ಯಾಂಡಲ್. ಈ ಹ್ಯಾಂಡಲ್ ಏನಾಗಿದೆ, ಇದು ಸ್ಟ್ರೈಟ್ ಆಗಿದೆ ವರ್ಟಿಕಲ್ ಆಗಿ. ದ ಟಿಪ್ ಆಫ್ ದ ಪ್ಯಾನ್ ಇಸ್ ಬ್ಲೆಂಡೆಡ್. ಈ ಟಿಪ್ ನೋಡಿ, ಇದು ಏನಿದೆ, ಇದು ಬ್ಲೆಂಡೆಡ್ ಆಗಿದೆ, ಸ್ವಲ್ಪ ರೌಂಡ್ ಆಗಿ ಶಾರ್ಪ್ ಆಗಿದೆ. ರಿವಿಟಿಂಗ್ ಹ್ಯಾಮರ್ ಇಸ್ ಯೂಸ್ಡ್ ಟು ಜಂಪ್ ದ ರಿವಿಟ್ ಸ್ಯಾಂಕ್ಸ್ ಅಂಡ್ ಫಿನಿಶ್ ದ ರಿವಿಟೆಡ್ಸ್. ರಿವಿಟೆಡ್ಸ್ ಅನ್ನ ಜಂಪ್ ಮಾಡ್ಲಿಕ್ಕೆ, ಹೊಡಿಲಿಕ್ಕೆ, ಮತ್ತೆ ಹೆಡ್ ಅನ್ನ ಫಿನಿಶ್ ಮಾಡ್ಲಿಕ್ಕೆ ರಿವಿಟಿಂಗ್ ಹ್ಯಾಮರ್ಸ್ ಅನ್ನ ನಾವು ಶೀಟ್ ಮೆಟಲ್ ನಲ್ಲಿ ಬಳಸ್ತೀವಿ. ಇನ್ನೊಂದು ಕ್ರೀಸಿಂಗ್ ಹ್ಯಾಮರ್ಸ್ ಅಂತ ನಾವು ಬಳಸ್ತೀವಿ. ಇಟ್ಸ್ ಬೋತ್ ಎಂಡ್ಸ್ ಆರ್ ಶಾರ್ಪನ್ಡ್ ಅಂಡ್ ಕ್ರಾಸ್ ಟು ದ ಹ್ಯಾಂಡಲ್. ಇದು ನೋಡಿ, ಎರಡು ಎಂಡ್ ಏನಾಗಿದೆ, ಶಾರ್ಪನ್ ಇದೆ ಆ ಕಡೆ ಮತ್ತೆ ಈ ಕಡೆ. ಇಲ್ಲಿ ಆರೋ ಮಾರ್ಕಲ್ ತೋರಿಸ್ತಾ ಇದ್ದೀನಿ. ಮತ್ತೆ ಕ್ರಾಸ್ ಇದೆ, ಹ್ಯಾಂಡಲ್ ಏನಿದೆ ಇದು ಕ್ರಾಸ್ ಇದೆ. ಈ ರೀತಿ ಬೋ ಶೇಪ್ ನಲ್ಲಿ ಬಾಣದ ತರ, ಇದು ನಿಮ್ಮ ಬಿಲ್ ತರ ಏನಿದೆ, ಇದು ಸ್ವಲ್ಪ ಕ್ರಾಸ್ ಇದೆ. ಇಟ್ಸ್ ಯೂಸ್ಡ್ ಟು ಫಿನಿಶ್ ದ ವೈಡ್ ಎಡ್ಜ್, ಫಾಲ್ಸ್ ವೈರಿಂಗ್ ಎಡ್ಜ್ ಅಂಡ್ ಮೇಕ್ ಕಾರ್ನರ್ಸ್ ಆಫ್ ದ ಸೀಟ್ ವಿತ್ ದ ಹೆಲ್ಪ್ ಆಫ್ ಕ್ರೀಸಿಂಗ್ ಸ್ಟೇಕ್. ಈ ಕ್ರೀಸಿಂಗ್ ಸ್ಟೇಕ್ ಇಟ್ಕೊಂಡು ವೈಡ್ ಎಡ್ಜ್ ಅನ್ನ ಮಾಡ್ಲಿಕ್ಕೆ ನಾವು ಇದನ್ನ ಕ್ರೀಸಿಂಗ್ ಹ್ಯಾಮರ್ ಅನ್ನು ನಾವು ಬಳಸ್ತೀವಿ. ಒಂದು ಸ್ಟ್ರೆಚಿಂಗ್ ಹ್ಯಾಮರ್ ಅಂತ ಬಳಸ್ತೀವಿ. ದಿಸ್ ಇಸ್ ಸ್ಟ್ರೆಚಿಂಗ್ ಹ್ಯಾಮರ್. ಸೊ ಅಷ್ಟು ಶಾರ್ಪ್ ಇಲ್ಲ. ನಿಮ್ಗೆ ಹಿಂದೆ ಕ್ರೀಸಿಂಗ್ ಹ್ಯಾಮರ್ ನೋಡೋದಲ್ಲ, ಇದು ಕೂಡ ಹಾಗೆ ಇದೆ. ಇಟ್ಸ್ ಸೇಪ್ ಇಸ್ ಲೈಕ್ ಎ ಕ್ರೀಸಿಂಗ್ ಹ್ಯಾಮರ್. ಸೇಪ್ ನೋಡಿದ್ರೆ ಕ್ರೀಸಿಂಗ್ ಹ್ಯಾಮರ್ ತರನಿದೆ, ಬಟ್ ಇಟ್ಸ್ ಪ್ಯಾನ್ ಎಂಡ್ಸ್ ಆರ್ ಬ್ಲೆಂಡೆಡ್. ಈ ಪ್ಯಾನ್ ಎಂಡ್ಸ್ ಏನಿದೆ ಶಾರ್ಪ್ ಇಲ್ಲ, ಒಂದ್ ಸ್ವಲ್ಪ ಏನಿದೆ, ಇದು ಬ್ಲೆಂಡೆಡ್ ಇದೆ. ಈ ಸ್ಟ್ರೆಚಿಂಗ್ ಹ್ಯಾಮರ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಯೂಸ್ ಟು ಸ್ಟ್ರೆಚ್ ದ ಸೀಟ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ದ ಸೀಟ್. ಈ ಸೀಟ್ ನ ಲೆಂತ್ ಅನ್ನ ಜಾಸ್ತಿ ಮಾಡುವಂತ ಸಂದರ್ಭದಲ್ಲಿ ನಾವು ಸ್ಟ್ರೆಚಿಂಗ್ ಹ್ಯಾಮರ್ ಅನ್ನು ನಾವು ಬಳಸ್ತೀವಿ. ಇಟ್ ಇಸ್ ಮೋಸ್ಟ್ಲಿ ಯೂಸ್ಡ್ ಇನ್ ರೈಸಿಂಗ್ ಆಪರೇಷನ್ಸ್. ರೈಸಿಂಗ್ ಆಪರೇಷನ್ಸ್ ನಲ್ಲಿ ಈ ಒಂದು ಸ್ಟ್ರೆಚಿಂಗ್ ಹ್ಯಾಮರ್ ಅನ್ನು ನಾವು ಶೀಟ್ ಮೆಟಲ್ ವರ್ಕ್ ಅಲ್ಲಿ ಬಳಸ್ತೀವಿ. ಅನದರ್ ಒನ್, ಆಲೋಯಿಂಗ್ ಹ್ಯಾಮರ್ಸ್. ಇಟ್ಸ್ ಬೋತ್ ಎಂಡ್ಸ್ ಆರ್ ಶೇಪ್ಡ್ ಲೈಕ್ ಎ ಬಾಲ್. ನೋಡಿ, ಈ ಆಲೋಯಿಂಗ್ ಹ್ಯಾಮರ್ ಎರಡೂ ಎಂಡ್ ಅಲ್ಲಿ ಏನಿದೆ, ಬಾಲ್ ಶೇಪ್ ಇದೆ. ಇದನ್ನು ತುಂಬಾ ನೀಟಾಗಿ ಪಾಲಿಶ್ ಮಾಡಿ ಫಿನಿಶಿಂಗ್ ಮಾಡಿರ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಆಲೋಯಿಂಗ್ ಆಪರೇಷನ್ಸ್ ಆನ್ ದ ಮೆಟಲ್ ಸೀಟ್ ಅಂಡ್ ಟು ರಿಮೂವ್ ದ ಡೆಂಟ್ಸ್ ಫ್ರಮ್ ದ ಹಾಲೋಡ್ ಆರ್ಟಿಕಲ್ಸ್. ಅಂದ್ರೆ ಇದನ್ನ ಹಾಲೋಯಿಂಗ್ ಆಪರೇಷನ್ಸ್ ಮಾಡಲಿಕ್ಕೆ, ಮತ್ತೆ ಹಾಲೋಡ್ ಆರ್ಟಿಕಲ್ಸ್ ನಲ್ಲಿ ಡೆಂಟ್ಸ್ ಅನ್ನ ಮಾರ್ಕ್ ತೆಗಿಲಿಕ್ಕೆ, ಡೆಂಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಈ ಒಂದು ಹಾಲೋಯಿಂಗ್ ಹ್ಯಾಮರ್ ಅನ್ನ ಯೂಸ್ ಮಾಡ್ತಾರೆ. ದಿ ಹ್ಯಾಮರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ಪ್ಯಾನಲ್ ಬೀಟಿಂಗ್ ವರ್ಕ್. ಪ್ಯಾನಲ್ ಬರುತ್ತಲ್ಲ, ಆ ಪ್ಯಾನಲ್ ಬೀಟಿಂಗ್ ವರ್ಕ್ಗೆ ಈ ಹಾಲೋಯಿಂಗ್ ಹ್ಯಾಮರ್ ಅನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಇನ್ನೊಂದು ಬುಲೆಟ್ ಹ್ಯಾಮರ್ಸ್ ಅಂತ ಕರಿಸ್ತೀವಿ. ಸೊ ದಿಸ್ ಇಸ್ ಬುಲೆಟ್ ಹ್ಯಾಮರ್. ನೋಡಿ, ಇದು ಕೂಡ ನಿಮ್ಗೆ ಹಾಲೋಯಿಂಗ್ ಹ್ಯಾಮರ್ ತರನೇ ಇದೆ, ಬಟ್ ಇದು ಬೆಂಡ್ ಇದೆ. ಬುಲೆಟ್ ಹ್ಯಾಮರ್ ಸ್ವಲ್ಪ ಬೆಂಡ್ ಅನ್ನ ನೀವು ನೋಡ್ತಾ ಇದ್ದೀರಿ. ಇಟ್ಸ್ ಸ್ಪ್ಯಾನ್ಸ್ ಲುಕ್ ಲೈಕ್ ದ ಹಾಲೋಯಿಂಗ್ ಹ್ಯಾಮರ್ ತರನೇ ಇದೆ, ಬಟ್ ದ ಬಾಡಿ ಇಸ್ ಲಾಂಗರ್ ದೆನ್ ದ ಹಾಲೋಯಿಂಗ್. ಈ ಬಾಡಿ ಏನಿದೆ ಹಾಲೋಯಿಂಗ್ ಹ್ಯಾಮರ್ ಗಿಂತ ಒಂದು ದೊಡ್ಡದು, ಸ್ವಲ್ಪ ದೊಡ್ಡದು, ಮತ್ತೆ ಸ್ಲೈಟ್ಲಿ ಬೆಂಡ್ ಇದೆ. ದ ಪ್ಯಾನ್ ಎಂಡ್ಸ್ ಆರ್ ವೆಲ್ ಪಾಲಿಶ್. ಎರಡೂ ಕಡೆ ಪ್ಯಾನ್ ಅನ್ನ ರೌಂಡ್ ಶೇಪ್ ಇದೆ, ಫಿನಿಶಿಂಗ್ ಅನ್ನ ಮಾಡಿರ್ತಾರೆ. ಇಟ್ ಸೂಟಬಲ್ ಟು ವರ್ಕ್ ಆನ್ ಡೀಪ್ ಪೋರ್ಷನ್ ನಲ್ಲಿ ವರ್ಕ್ ಮಾಡಲಿಕ್ಕೆ ಇದು ಸೂಟಬಲ್. It is used to draw deep hollowing where the hollowing hammer cannot be used, and also it is used to remove the dents from the deep hollow portions. ಎಲ್ಲಿ ಹಾಲೋಯಿಂಗ್ ಹ್ಯಾಮರ್ಸ್ ಅನ್ನ ಬಳಸಲಿಕ್ಕೆ ಆಗಲ್ವೋ ಅಂತ ಸಂದರ್ಭದಲ್ಲಿ ನಾವು ಬುಲೆಟ್ ಹ್ಯಾಮರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ಡೀಪ್ ಹಾಲೋ ಪೋರ್ಷನ್ ಅಲ್ಲೂ ಕೂಡ ಡೆಂಟ್ಸ್ ಅನ್ನ ಈ ಒಂದು ಹ್ಯಾಮರ್ಸ್ ನಲ್ಲಿ ನಾವೇನ್ ಮಾಡಬಹುದು, ರಿಮೂವ್ ಅನ್ನ ಮಾಡಬಹುದು. ಇನ್ನೊಂದು ಪ್ಲಾನೈಸಿಂಗ್ ಹ್ಯಾಮರ್ಸ್ ಅಂತ ಇದೆ. ಸೊ ಇಟ್ಸ್ ಒನ್ ಪೇಸ್ ಇಸ್ ಸ್ಕ್ವೇರ್ ಅಂಡ್ ಅದರ್ ಇಸ್ ರೌಂಡ್. ಒಂದು ಪೇಸ್ ಏನಿದೆ ಇದರಲ್ಲಿ ಸ್ಕ್ವೇರ್ ಇರುತ್ತೆ, ಇನ್ನೊಂದು ಪೇಸ್ ರೌಂಡ್ ಇರುತ್ತೆ. ಅಕ್ಯುರೇಟ್ ಆಗಿ ಅದನ್ನ ಫಿನಿಶ್ ಮಾಡಿರ್ತಾರೆ. ನೋಡಿ, ಒಂದು ಪೇಸ್ ಸ್ಕ್ವೇರ್, ಇನ್ನೊಂದು ಪೇಸ್ ರೌಂಡ್. ಇದು ಪ್ಲಾನೈಸಿಂಗ್ ಹ್ಯಾಮರ್. ಇಟ್ಸ್ ಪೇನ್ ಏನಿದೆ, ಇದು ಸ್ಲೈಟ್ಲಿ ಕಾನ್ವೆಕ್ಸ್. ದಿಸ್ ಹ್ಯಾಮರ್ಸ್ ಇನ್ ಹೆವಿ weight. ಇದು ಸ್ವಲ್ಪ ತೂಕ ಕೂಡ ಜಾಸ್ತಿ ಇರುತ್ತೆ.
It is used to give smooth surface finish to the job which are hollowed and raised and planize the surface of the plane seats. ಸೊ ಇದನ್ನ ಸೀಟ್ ಅನ್ನ ಸರ್ಫೇಸ್ ಅನ್ನ ಸ್ಮೂತ್ ಆಗಿ ಫಿನಿಶ್ ಮಾಡಲಿಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಪ್ಲಾನೈಸಿಂಗ್ ಹ್ಯಾಮರ್ಸ್ ನಾವು ಯೂಸ್ ಮಾಡ್ತೀವಿ. ಹಾಲೋ ಪೋರ್ಷನ್ಸ್, ರೈಸ್ಡ್ ಪೋರ್ಷನ್ಸ್ ಕೂಡ ಇದ್ರಲ್ಲಿ ನಾವೇನ್ ಮಾಡಬಹುದು, ಫಿನಿಶಿಂಗ್ ಅನ್ನು ನಾವು ಮಾಡಬಹುದು. ಇನ್ನೊಂದು ಪಿನಿಂಗ್ ಹ್ಯಾಮರ್ಸ್ ಅಂತ ಹೇಳಿ. ಇಟ್ಸ್ ಸ್ಪೇಸ್ ಇಸ್ ರೌಂಡ್ ಅಂಡ್ ಸ್ಲೈಟ್ಲಿ ಕಾನ್ವೆಕ್ಸ್ ಅಂಡ್ ಪ್ಯಾನ್ ಇಸ್ ಜಸ್ಟ್ ಲೈಕ್ ಸ್ಟ್ರೆಚಿಂಗ್ ಹ್ಯಾಮರ್. ನೋಡಿ ಇದ್ರದ್ದು ಫೇಸ್ ಏನಿದೆ ರೌಂಡ್ ಇದೆ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ಕಾನ್ವೆಕ್ಸ್ ಕೂಡ ಇರ್ತದೆ. ಮತ್ತೆ ಪ್ಯಾನ್ ಮೇಲ್ಗಡೆ ಇರ್ತಕ್ಕಂಥದ್ದು ಸ್ಟ್ರೆಚಿಂಗ್ ಹ್ಯಾಮರ್ ತರ ಇದೆ. ದಿಸ್ ಹ್ಯಾಮರ್ ಇಸ್ ಯೂಸ್ಡ್ pin polished impression on the spinned aluminum job and hollowed copper brass household vessels. ಇದ್ರ ಮೇಲ್ಗಡೆ ಈ ಪಿನ್ನಿಂಗ್ ಮಾಡ್ಲಿಕ್ಕೆ ಡೆಂಟ್ಸ್ ಒಂಥರ ಮಾರ್ಕ್ ಮಾಡ್ತಾರೆ ನೋಡಿ, ಈ ತಾಮ್ರದ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆಗಳ ಮೇಲೆಲ್ಲ ಅದನ್ನ ಹಾರ್ಡನಿಂಗ್ ಮಾಡ್ಲಿಕ್ಕೋಸ್ಕರ ಗಟ್ಟಿಗೊಳಿಸ್ಲಿಕ್ಕೆ ಡೆಂಟ್ಸ್ ಅನ್ನ ಮಾರ್ಕ್ ಮಾಡಿ ಇಂಪ್ರೆಷನ್ಸ್ ಅನ್ನ ಹಾಕ್ತಾರೆ. ಒಂದು ರೀತಿ ಬಟ್ ಸಣ್ಣ ಸಣ್ಣ ಚುಕ್ಕೆಗಳ ತರ ಹೀಗೆ ಡೆಂಟ್ ಮಾಡೋದ್ರಿಂದ ಪಾತ್ರೆ ಕೂಡ ಗಟ್ಟಿ ಆಗುತ್ತೆ, ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ಅದನ್ನ ಮಾಡ್ಲಿಕ್ಕೆ ಈ ಪಿನ್ನಿಂಗ್ ಹ್ಯಾಮರ್ ಅನ್ನು ನಾವು ಬಳಸ್ತೀವಿ ಸೀಟ್ ಮೆಟಲ್ ವರ್ಕ್. ಈ ಸೀಟ್ ಮೆಟಲ್ ಹ್ಯಾಮರ್ಸ್ ಏನಿದೆ ಇದನ್ನ ಹೇಗೆ ಸ್ಪೆಸಿಫೈ ಮಾಡ್ತಾರೆ? ಸ್ಪೆಸಿಫಿಕೇಶನ್ಸ್ ಆಫ್ ಸೀಟ್ ಮೆಟಲ್ ಹ್ಯಾಮರ್ಸ್. ದ ಸೀಟ್ ಮೆಟಲ್ ಹ್ಯಾಮರ್ಸ್ ಆರ್ ಸ್ಪೆಸಿಫೈಡ್ ಬೈ ಟೈಪ್ ಆಫ್ ಪ್ಯಾನ್ ಅಂಡ್ ವೆಯ್ಟ್ ಆಫ್ ದ ಹ್ಯಾಮರ್. ಹ್ಯಾಮರು ವೆಯ್ಟ್ ಎಷ್ಟಿದೆ ಮತ್ತೆ ಅದು ಪೇನ್ ಯಾವ ಸೇಪರ್ ಇದೆ ಅದರ ಆಧಾರದ ಮೇಲೆ, ವೆಯ್ಟು ಮತ್ತೆ ಪೇನ್ ಅನ್ನ ಆಧಾರದ ಮೇಲೆ ನಾವು ಸೀಟ್ ಮೆಟಲ್ ಹ್ಯಾಮರ್ಸ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. 1 pound, LB ಅಂದ್ರೆ ಪೌಂಡ್, ಪ್ಲಾನೈಸಿಂಗ್ ಹ್ಯಾಮರ್. 1 pound ಅನ್ನೋದು ವೆಯ್ಟ್ ತೋರಿಸ್ತಾ ಇದೆ. ಪ್ಲಾನೈಸಿಂಗ್ ಹ್ಯಾಮರ್ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ದಿ ಟೈಪ್ ಆಫ್ ದ ಪೇನ್ ಆಫ್ ದಿ ಹ್ಯಾಮರ್. ಈ ರೀತಿ ಟೈಪ್ ಆಫ್ ದ ಪೇನ್ ಅಂಡ್ ವೆಯ್ಟ್ ಆಫ್ ದ ಹ್ಯಾಮರ್ ಅನ್ನ ಇಟ್ಕೊಂಡು ನಾವು ಹ್ಯಾಮರ್ ಅನ್ನ ಏನ್ ಮಾಡ್ತೀವಿ, ಸ್ಪೆಸಿಫೈ ಮಾಡ್ತೀವಿ. ಇನ್ನು ಅದ್ರದ್ದು ಈ ಸೀಟ್ ಮೆಟಲ್ ಹ್ಯಾಮರ್ಸ್ ಸೇಫ್ಟಿಯನ್ನು ನೋಡೋಣ. ಯಾವ ರೀತಿ ಮ್ಯಾಲೆಟ್ಸ್ ಅಲ್ಲಿ ಸೇಫ್ಟಿಯನ್ನು ನೋಡಿದ್ವಿ, ಸೀಟ್ ಮೆಟಲ್ ಹ್ಯಾಮರ್ಸ್ ಅಲ್ಲೂ ಕೂಡ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಡು ನಾಟ್ ಯೂಸ್ ಹ್ಯಾಮರ್ಸ್ ವಿತ್ ಎನಿ ಆಫ್ ದಿಸ್ ಪಾರ್ಟ್ಸ್. ಇಲ್ಲಿ ಇರ್ತಕ್ಕಂಥ ಯಾವ ಪಾರ್ಟ್ಸ್ ಇರಬಾರ್ದು. ನೋಡಿ ಇಲ್ಲಿ ನೋಡಿ, ಸ್ಪ್ಲಿಂಟರ್ಸ್ ಇದೆ, ಸ್ಪ್ಲಿಟ್ಸ್ ಇದೆ, ಆಯಿಲ್ ಇದೆ, ಗ್ರೀಸ್ ಇದೆ. ಅಂದ್ರೆ ಹ್ಯಾಮರ್ ಹ್ಯಾಂಡಲ್ ಮೇಲೆ ಸ್ಪ್ಲಿಂಟರ್ಸ್ ಆಗ್ಲಿ, ಆಯಿಲ್ ಆಗ್ಲಿ, ದದ್ದಾಗಿರ್ಲಿ, ಒಡೆದೋಗಿರೋದಾಗ್ಲಿ ಇರಬಾರ್ದು. ಮತ್ತೆ ಹ್ಯಾಮರ್ ಫೇಸ್ ಮೇಲೆ ಅದು ಕೂಡ ಚಿಪ್ಸು, ಸ್ಪ್ಲಿಟ್ಸು, ಬರ್ಸು ಅಲ್ಲಿ ಆಗಿರ್ಬಾರ್ದು. ಯಾವ್ದ್ರ ಮೇಲೆ? ಫೇಸ್ ಮೇಲೆ. ಇಂದ ಸೇಮ್ ಪೇನ್ ಹತ್ರ ಕೂಡ ಆ ರೀತಿ ಚಿಪ್ಸು, ಸ್ಪ್ಲಿಟ್ಸು, ಬರ್ಸು ಇರಬಾರ್ದು. ಪ್ರಾಪರ್ ವೆಡ್ಜ್ ಅನ್ನ ಕೊಟ್ಟಿರ್ಬೇಕು, ಪ್ರಾಪರ್ ವೆಡ್ಜ್ ಅನ್ನ ಮಾಡಿರ್ಬೇಕು. ವೆಡ್ಜು ಇಲ್ಲ ಅಂದ್ರೆ ಹ್ಯಾಮರ್ ಸ್ಲಿಪ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಲ್ವೇಸ್ ಹ್ಯಾಂಡಲ್ ಅಂಡ್ ಫೇಸ್ ಆಫ್ ದ ಹ್ಯಾಮರ್ ಶುಡ್ ಬಿ ಫ್ರೀ ಫ್ರಮ್ ಆಯಿಲ್ ಅಂಡ್ ಗ್ರೀಸ್. ಫೇಸ್ ಆಫ್ ದ ಹ್ಯಾಮರ್ ಶುಡ್ ಬಿ ಫ್ರೀ ಫ್ರಮ್ ಸ್ಕ್ರಾಚಸ್. ಯಾವುದೇ ರೀತಿಯಾದಂತ ಸ್ಕ್ರಾಚಸ್ ಫೇಸ್ ಮೇಲೆ ಇರಬಾರ್ದು, ಡೆಂಟ್ಸ್ ಇರಬಾರ್ದು, ಸ್ಪ್ಲಿಟ್ಸ್ ಇರಬಾರ್ದು, ಬರ್ಸ್ ಇರಬಾರ್ದು, ಚಿಪ್ಸ್ ಇರಬಾರ್ದು. ಯಾವುದರ ಮೇಲೆ? ಹ್ಯಾಮರ್ ಫೇಸ್ ನ ಮೇಲೆ. ಈ ಒಂದು ಸುರಕ್ಷತಾ ಕ್ರಮವನ್ನು ನಾವು ಹ್ಯಾಮರ್ ನಲ್ಲಿ ಬಳಸ್ಕೊಳ್ಬೇಕು. ದೆನ್ ದ ಹ್ಯಾಂಡಲ್ ಶುಡ್ ಬಿ ಸೆಕ್ಯೂರ್ಲಿ ಫಿಟೆಡ್ ಟು ದ ಹೆಡ್. ಮತ್ತೆ ವೆಡ್ಜ್ ಅನ್ನ ಕರೆಕ್ಟ್ ಆಗಿ ಹಾಕಿರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಸೆಕ್ಯೂರ್ ಆಗಿ ಹಾಕಿಲ್ಲ ಅಂತ ಅಂದ್ರೆ ನೋಡಿ ಇಲ್ಲಿ ಏನಾಗಿದೆ, ಹ್ಯಾಮರು ಹ್ಯಾಂಡಲ್ ಏನಾಗಿದೆ, ಕಟ್ ಆಗಿದೆ. ನೀವು ಏಟ್ ಹೊಡೆದ ತಕ್ಷಣ, ಅಥವಾ ನೀವೇನಾದ್ರೂ ಇಲ್ಲಿ ವೆಡ್ಜ್ ಸರಿಯಾಗಿ ಹಾಕಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಇದು ಸಪರೇಟ್ ಆಗೋಗುತ್ತೆ, ಬೇರೆ ಯಾರಿಗೂ ಏಟು ಬೀಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹ್ಯಾಮರ್ಸ್ ಫಿಟೆಡ್ ವಿತ್ ಬ್ರೋಕನ್, ಕ್ರ್ಯಾಕ್ಡ್ ಆರ್ ಸ್ಪ್ಲಿಂಟೆಡ್ ಹ್ಯಾಂಡಲ್ ಶುಡ್ ನಾಟ್ ಬಿ ಯೂಸ್ಡ್. ಈ ತರ ಇದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ರೀಪ್ಲೇಸ್ ದ ಹ್ಯಾಂಡಲ್ಸ್ ಇಮಿಡಿಯೇಟ್ ಆಗಿ ಹ್ಯಾಂಡಲ್ಸ್ ಅನ್ನ ರೀಪ್ಲೇಸ್ ಮಾಡಿ. Yet flying from poorly fitted or broken handle can cause serious injuries. ಏನಾದ್ರು ಪೂರ್ ಹ್ಯಾಂಡಲ್ ಇದ್ರೆ, ಹ್ಯಾಮರ್ ಹ್ಯಾಂಡಲ್ ನೀವು ಎತ್ತಿದ ತಕ್ಷಣ ಏನಾಗುತ್ತೆ, ಅದು ಅಲ್ಲಿಂದ ಬಿಚ್ಕೊಂಡು ಬೇರೆ ಯಾರ್ದು ತಲೆ ಮೇಲೋ ಇನ್ನೊಬ್ರ ಮೇಲೆ ಏನಾಗಿರುತ್ತೆ, ಬಿದ್ದು ಅವ್ರಿಗೆ ಘಾಸಿಗೊಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆಲ್ವೇಸ್ ಯೂಸ್ ಎ ಪೀಸ್ ಆಫ್ ಸಾಫ್ಟ್ ಮೆಟಲ್ ಬಿಟ್ವೀನ್ ದ ಹ್ಯಾಮರ್ ಅಂಡ್ ದ ಹಾರ್ಡ್ ಸ್ಟೀಲ್. ಈ ಹ್ಯಾಮರ್ ಮತ್ತೆ ಹಾರ್ಡ್ ಸ್ಟೀಲ್ ಮಧ್ಯೆ ನೀವು ಸ್ಟ್ರೈಕ್ ಮಾಡ್ಬೇಕಾದ್ರೆ, ಬೀಟ್ ಮಾಡ್ಬೇಕಾದ್ರೆ ಒಂದು ಹಾರ್ಡ್ ಸ್ಟೀಲ್ ಅನ್ನ ಇಟ್ಕೊಂಡು, ಸಾಫ್ಟ್ ಮೆಟಲ್ ಅನ್ನ ಇಟ್ಕೊಂಡು ಹಾರ್ಡ್ ಸ್ಟೀಲ್ ಮತ್ತೆ ಹ್ಯಾಮರ್ ನಡುವೆ ಯೂಸ್ ಮಾಡೋದು ಉತ್ತಮ. ನೆವರ್ ಈ 2 ಹ್ಯಾಮರ್ ಸ್ಪೇಸ್ ಟುಗೆದರ್. 2 ಹ್ಯಾಮರ್ ತಗೊಂಡು ಹೊಡಿತಕ್ಕಂಥದ್ದು ಆ ರೀತಿ ಮಾಡಬೇಡ್ದು. ಏನಾಗುತ್ತೆ, ಫೇಸ್ ವುಡ್ ಸ್ಪ್ಲಿಟ್. ಅದ್ರದ್ದು ಫೇಸ್ ಏನಾಗುತ್ತೆ, ಸ್ಪ್ಲಿಟ್, ದದ್ದಾಗ್ತಕ್ಕಂಥದ್ದು
ಆಗುತ್ತೆ. ಅಂಡ್ ದ ಚಿಪ್ ಶುಡ್ ಬಿ ಫ್ಲೈ. ಆ ರೀತಿ ಹೊಡೆದಾಗ ಆ ಸ್ಪ್ಲಿಟ್ ಫ್ಲೈ ಆಗಿ ಯಾರಿಗೋ ಕಣ್ಣಿಗೋ ಎಲ್ಲಿಗೋ ಹೋಗಿ ಹೊಡಿತಕ್ಕಂತ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ಟು ಟೇಕ್ ಕೇರ್, ಡೋಂಟ್ ಹಿಟ್ ಬೋತ್ ಹ್ಯಾಮರ್ಸ್. ಸೆಲೆಕ್ಟ್ ದ ರೈಟ್ ಹ್ಯಾಮರ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್. ಸೊ ನೀವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಜಾಬ್ಸ್ ಅನ್ನ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ್ಯಾವುದೋ ಕೆಲಸಕ್ಕೆ ಯಾವ್ಯಾವುದೋ ಹ್ಯಾಮರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಾರದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲೆಕ್ಟ್ ದ ರೈಟ್ ಹ್ಯಾಮರ್ ಫಾರ್ ಪರ್ಟಿಕ್ಯುಲರ್ ಜಾಬ್. ಇದಿಷ್ಟು ಈ ಸೀಟ್ ಮೆಟಲ್ ಹ್ಯಾಮರ್ಸ್ ಬಗ್ಗೆ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳು. Now let us come to the what are all the questions asking in the examinations. The MCQ ಇರ್ಬೋದು ಅಥವಾ ಬೇರೆ ತರಹದ ಕ್ವಶನ್ಸ್ ಇರ್ಬೋದು. ಸೊ ನಿಮಗೆ ಮೋಸ್ಟ್ ಆಫ್ ಆಲ್ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ MCQ ಕ್ವಶನ್ಸ್ ಇದೆ. ಹಾಗಾಗಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಹೌ ದ ಕ್ವಶನ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಕೆಲವು ಜನರಲ್ ಕ್ವಶನ್ಸ್ ಕೂಡ ನಾನು ಕೇಳ್ತೀನಿ. ನೇಮ್ ಎನಿ ಟೂ ಮೆಟೀರಿಯಲ್ ಬೈ ವಿಚ್ ಮ್ಯಾಲೆಟ್ಸ್ ಆರ್ ಮೇಡ್. ಮ್ಯಾಲೆಟ್ ಅನ್ನ ಯಾವ್ದ್ರಲ್ಲಿ ಮಾಡಿರ್ತಾರೆ? ಈಗಾಗಲೇ ನೀವು ತಿಳ್ಕೊಂಡಂಗೆ ವುಡನ್, ಸ್ಟ್ಯಾಂಡರ್ಡ್ ವುಡನ್, ರಾ ಹೈಡ್, ಹಾರ್ಡ್ ರಬ್ಬರ್, ಕಾಪರ್, ಬ್ರಾಸ್, ಲೆಡ್ ಮತ್ತೆ ವುಡ್ ನಲ್ಲಿ ಕೂಡ ಹ್ಯಾಮರ್ ಮಾಡಿರ್ತಾರೆ. ನೇಮ್ ದ ಮ್ಯಾಲೆಟ್ಸ್ ಎ ಅಂಡ್ ಬಿ. ಸೊ ಇಲ್ಲಿ ಒಂದು ಎರಡು ಹ್ಯಾಮರ್ ಇದೆ. ಸೊ ದಿಸ್ ಇಸ್ ಎ ಯಾವುದು, ಬಿ ಯಾವುದು? ವುಡನ್ ಮ್ಯಾಲೆಟ್. ಎ ಇಸ್ ಕಾಲ್ಡ್ ಬೋಸಿಂಗ್ ಮ್ಯಾಲೆಟ್, ಬಿ ಇಸ್ ಕಾಲ್ಡ್ ಎಂಡ್ ಪ್ಯಾಕ್ಡ್ ಮ್ಯಾಲೆಟ್ ಅಂತ ನಾವು ಕರಿತೀವಿ. ಸೊ ಸ್ಟೇಟ್ ದ ನೇಮ್ ಆಫ್ ದ ಹ್ಯಾಮರ್ ಎ, ಬಿ ಅಂಡ್ ಸಿ. ಸೊ ಇಲ್ಲಿ ಮೂರು ಹ್ಯಾಮರ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ್ಯಾವ ಹ್ಯಾಮರ್ ಅಂತ ಹೇಳ್ಬೇಕು. ಎ ಎಂತ ಹ್ಯಾಮರು, ಕ್ರಾಸ್ ಪೆನ್ ಹ್ಯಾಮರ್. ಬಿ ಅಂತ ಹ್ಯಾಮರು ನೋಡಿ ಪೆನ್ ಏನಿದೆ ಸ್ಟ್ರೈಟ್ ಪೆನ್ ಹ್ಯಾಮರ್. ಸಿ ಅಂತ ಹ್ಯಾಮರು ಬಾಲ್ ಪೆನ್ ಹ್ಯಾಮರ್. ಇದನ್ನ ಹಿಂದಿನ ತರಗತಿಯಲ್ಲಿ ಇಂಜಿನಿಯರಿಂಗ್ ಹ್ಯಾಮರ್ಸ್ ನಲ್ಲಿ ಬಂದಿದ್ದಂತ ಕ್ವಶನ್ಸ್ ಮತ್ತೊಂದ್ಸಲಿ ನಿಮ್ಗೆ ನೆನಪನ್ನ. ಸ್ಟೇಟ್ ದ ಯೂಸ್ ಆಫ್ ಹ್ಯಾಮರ್ಸ್ ಸೋನ್ ಇನ್ ದ ಪಿಕ್ಚರ್. ಇಲ್ಲಿ ಎರಡು ಹ್ಯಾಮರ್ ಇಂಜಿನಿಯರ್ಸ್ ಹ್ಯಾಮರ್ಸ್ ಅನ್ನ ಕೊಟ್ಟಿದ್ದೀನಿ. ಒಂದು ಕ್ರಾಸ್ ಪೆನ್, ಒಂದು ಸ್ಟ್ರೈಟ್ ಪೆನ್ ಹ್ಯಾಮರ್ಸ್. ಬಳಕೆ ಹೇಳ್ಬೇಕು. ಬೋತ್ ಆರ್ ಯೂಸ್ಡ್ ಟು ಸ್ಪ್ರೆಡ್ ದ ಮೆಟಲ್ ಇನ್ ಒನ್ ಡೈರೆಕ್ಷನ್ ಇನ್ ದ ಲೈನ್ ಆಫ್ ಸ್ಟ್ರೈಕಿಂಗ್. ಸೀಟ್ ಮೆಟಲ್ ಅನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಹ್ಯಾಮರ್ಸ್ ಅನ್ನು ನಾವು ಮೆಟಲ್ ಅನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಈ ಹ್ಯಾಮರ್ಸ್ ನಾವು ಬಳಸ್ತೀವಿ. ವಾಟ್ ಈಸ್ ದ ನೇಮ್ ಆಫ್ ದ ಟೂಲ್ ಸೋನ್. ಇಲ್ಲಿ ಒಂದು ಸೀಟ್ ಮೆಟಲ್ ಹ್ಯಾಮರ್ಸ್ ಇದೆ. ಈ ಸೀಟ್ ಮೆಟಲ್ ಹ್ಯಾಮರ್ಸ್ ಏನ್ ಹೇಳ್ಬೇಕು? ರಿವಿಟಿಂಗ್ ಹ್ಯಾಮರ್, ಪೀನಿಂಗ್ ಹ್ಯಾಮರ್, ಗ್ರೀಸಿಂಗ್ ಹ್ಯಾಮರ್, ಸ್ಟ್ರೆಚಿಂಗ್ ಹ್ಯಾಮರ್. ಏನ್ ಹ್ಯಾಮರ್ ಇದು? ದಿಸ್ ಒನ್ ಇಸ್ ಕಾಲ್ಡ್ ಪೀನಿಂಗ್ ಹ್ಯಾಮರ್. ಎಂತ ಹ್ಯಾಮರ್ ಇದು? ಪೀನಿಂಗ್ ಹ್ಯಾಮರ್ ಅಂತ ನಾವು ಇದನ್ನ ಕರಿತೀವಿ. Another MCQ, which hammer is used for marking purposes? ಮಾರ್ಕಿಂಗ್ ಗೆ 1 kg ನೀವು ಮಾರ್ಕಿಂಗ್ ಮಾಡುವಾಗ ಪಂಚ್ ಎಲ್ಲ ಮಾಡ್ತಿರಲ್ಲ, ಅಲ್ಲಿ 1 kg ಬಾಲ್ ಪೆನ್ ಹ್ಯಾಮರ್, 2 kg ಬಾಲ್ ಪೆನ್ ಹ್ಯಾಮರ್, 250 grams ಬಾಲ್ ಪೆನ್ ಹ್ಯಾಮರ್, 500 grams ಬಾಲ್ ಪೆನ್ ಹ್ಯಾಮರ್. ಯಾವ್ದು ಹೇಳಿದೆ ನಾನು? 250 grams ಬಾಲ್ ಪೆನ್ ಹ್ಯಾಮರ್ ನಾವು ಮಾರ್ಕಿಂಗ್ ಪರ್ಪಸಸ್ ಗೆ ಬಳಸ್ತೀವಿ. Yes, C is the correct answer. How mallets are specified? Mallets ನ ಅದ್ರ ಡಯಾಮೀಟರ್ ಮತ್ತೆ ಸೇಪ್. Mallets are specified. ನೋಡೋಣ, ಇಲ್ಲಿ 4 ಆನ್ಸರ್ ಇದೆ. By the shape of the face, by the diameter and weight, by the shape of the face and weight, by the diameter and the shape of the face. By the diameter and the shape of the face. This is the correct answer. Which hammer is used to finish the wide edge, false wiring edge and make corners of the seat? ಯಾವ್ದನ್ನ ಯೂಸ್ ಮಾಡ್ತಾರೆ? ವೈರ್ಡ್ ಎಡ್ಜ್, ಫಾಲ್ಸ್ ವೈರಿಂಗು ಮತ್ತೆ ಕಾರ್ನರ್ಸ್ ಆಫ್ ದ ಸೀಟ್ ಅನ್ನ ಸ್ಟ್ರೆಚ್ ಮಾಡ್ಲಿಕ್ಕೆ ಯಾವ್ದನ್ನ ನಾವು ಬಳಸ್ತೀವಿ? ಬುಲೆಟ್ ಹ್ಯಾಮರ, ಸೆಟ್ಟಿಂಗ್ ಹ್ಯಾಮರ, ಗ್ರೀಸಿಂಗ್ ಹ್ಯಾಮರ, ಹಾಲೋಯಿಂಗ್ ಹ್ಯಾಮರ. ಯಾವ್ದನ್ನ ಬಳಸ್ತೀವಿ? ಸೊ ಗ್ರೀಸಿಂಗ್ ಹ್ಯಾಮರ್ ಏನಂತ ಕರಿತಿರೋದಕ್ಕೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. Another one question, what is the name of the tool marked X? ಸೊ ಇಲ್ಲಿ ಇದೆ, ಇದು ಏನ್ ಹೇಳಿ? ಈ ಹ್ಯಾಮರ್ ಏನು? ಸೆಟ್ಟಿಂಗ್ ಹ್ಯಾಮರ್, ಬುಲೆಟ್ ಹ್ಯಾಮರ್, ಹಾಲೋಯಿಂಗ್ ಹ್ಯಾಮರ್, ಸ್ಟ್ರೆಚಿಂಗ್ ಹ್ಯಾಮರ್. ದಿಸ್ ಇಸ್ ಹಾಲೋಯಿಂಗ್ ಹ್ಯಾಮರ್. ಎಂತ ಹ್ಯಾಮರ್ ಇದು? ಹಾಲೋಯಿಂಗ್ ಹ್ಯಾಮರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಮ್ಯಾಲೆಟ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಲೆಟ್ಸ್, ಅದರ ಯೂಸಸ್ ಮತ್ತೆ ಅದರ ಸ್ಪೆಸಿಫಿಕೇಶನ್ಸ್, ಸೇಫ್ಟಿ ಆಸ್ಪೆಕ್ಟ್ಸ್ ಅನ್ನ ಹೇಳಿದ್ದೀನಿ. ಅದೇ ತರ ಅನೇಕ ಸೀಟ್ ಮೆಟಲ್ ಹ್ಯಾಮರ್ಸ್ ಅನ್ನ ಕ್ರೀಸಿಂಗ್ ಹ್ಯಾಮರ್, ಪೀನಿಂಗ್ ಹ್ಯಾಮರ್, ಬುಲೆಟ್ ಹ್ಯಾಮರ್, ಹಾಲೋಯಿಂಗ್ ಹ್ಯಾಮರ್, ಈ ರೀತಿ ಸೆಟ್ಟಿಂಗ್ ಹ್ಯಾಮರ್ಸ್, ರಿವಿಟಿಂಗ್ ಹ್ಯಾಮರ್ಸ್, ಈ ರೀತಿ ಸೀಟ್ ಮೆಟಲ್ ಹ್ಯಾಮರ್ಸ್ ಅನ್ನ ಹೇಳಿದ್ದೀನಿ. ಅದರ ಅಪ್ಲಿಕೇಶನ್ಸ್, ಯೂಸಸ್ ಅನ್ನ ಹೇಳಿದ್ದೀನಿ. ಅದರ
ಸುರಕ್ಷತಾ ಕ್ರಮಗಳನ್ನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮಿ ಫಸ್ಟ್ ಇಯರ್ ಫಿಟರ್ ಅಲಾಯ್ಡ್ ಟ್ರೇಡ್ ಸೀಟ್ ಮೆಟಲ್ ನಲ್ಲಿ ನೀವು ನೋಡ್ಬೋದು, ಅಥವಾ ಸೀಟ್ ಮೆಟಲ್ ಬುಕ್ಸ್ ನಿಮಿನೇ ನೀವೇನ್ ಮಾಡ್ಬೋದು ರೆಫರ್ ಅನ್ನ ಮಾಡ್ಬೋದು. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಶುಭವಾಗಲಿ.